ಕಲಬುರಗಿ ನಗರದ ಜಗತ್ ಬಡಾವಣೆ ಶ್ರೀ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಡಿಸೆಂಬರ್ 7ರಂದು ಜರುಗಲಿದೆ ಎಂದು ಶಿವಶರಣಪ್ಪ ಗೋಗಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 7ರಂದು ಶ್ರೀ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಜಗತ್ ಬಡಾವಣೆಯ ಶ್ರೀ ಮೈಲಾರ ದೇವಸ್ಥಾನ ಸಮಿತಿಯ ಸದಸ್ಯರು ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ದಿನಾಂಕ 1-12 ಇಂದ 7 ಡಿಸೆಂಬರ್ವರೆಗೆ ನಡೀತದೆ. ದಿನಾಗಲೂ ಈ ಕಾರ್ಯಕ್ರಮ ಪ್ರವಾಸನದೊಂದಿಗೆ ನಾಳೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮ ನಡೀತದೆ. ಈ ದಿನಾಗಲೂ ಶನಿವಾರದವರೆಗೆ ದಿನಾಂಕ 6ರವರೆಗೆ ಈ ಕಾರ್ಯಕ್ರಮ ನಡೀತದೆ. 6 ದಿವಸ ಪ್ರವಾಸ ನಡೀತದೆ. 7ನೇ ದಿವಸ ಜಲಾಭಿಷೇಕ ಮಹೋತ್ಸವ ಆಗ್ತದೆ. ಪ್ರವಾಸನದಲ್ಲಿ ಸಾವಿರಾರು ಜನ ಹೆಣ್ಣುಮಕ್ಕಳು ಗಂಡಸು ಮಕ್ಕಳು ಎಲ್ಲರೂ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಸುಮಾರು 41 ವರ್ಷಗಳಿಂದ ಜಲಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಇದು 41ನೇ ವರ್ಷದ ಜಲಾಭಿಷೇಕ ಮಹೋತ್ಸವ. ವಿಶೇಷ ಕಾರ್ಯಕ್ರಮ ಇದರಲ್ಲಿ ಗದ್ದಿಗೆ ಮಠದ ಶ್ರೀ ಚರಲಿಂಗ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸ್ತಾರೆ. 6 ದಿವಸ ಕಾರ್ಯಕ್ರಮಗಳಿಗೆ ಪ್ರತಿ ದಿವಸ ಬೇರೆ ಬೇರೆ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಡೆಯ ದಿವಸ 7ನೇ ತಾರೀಕಿನ ದಿವಸ ಜಲಾಭಿಷೇಕ ಮಹೋತ್ಸವ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಮೈಲಾರಲಿಂಗ ದೇವಸ್ಥಾನದಿಂದ ಶ್ರೀ ಗಾಜಿಪುರದಲ್ಲಿರ್ತಕ್ಕಂಥ ದಾಸೋಹ ಮಠಕ್ಕೆ ಹೋಗಿ ಜಲಪೂಜೆಯನ್ನು ನೆರವೇರಿಸಿಕೊಂಡು ಆ ಜಲಕುಂಭಗಳೊಂದಿಗೆ ಜಗತ್ ಬಡಾವಣೆಯ ಹನುಮಾನ್ ದೇವರಿಂದ ಮತ್ತು ಮೈಲಾರಲಿಂಗ ದೇವಸ್ಥಾನಕ್ಕೆ ಬಂದು ಆ ಜಲಾಭಿಷೇಕ ಕಾರ್ಯಕ್ರಮ ನಡೀತದೆ. ಮೈಲಾರಲಿಂಗೇಶ್ವರಿಗೆ ಶ್ರೀ ಗದ್ದಿಗೆ ಮಠದ ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಆಶೀರ್ವದಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ತಮ್ಮೆಲ್ಲ ಸಹಾಯ ಸಹಕಾರ ಬೇಕಾಗಿ ವಿನಂತಿ. ಏನಂತ್ರಿ ದಿನ ಏನು ಕಾರ್ಯಕ್ರಮ? ಪ್ರವಾಸನ ಕಾರ್ಯಕ್ರಮ ದಿನ. ವಿಷಯ ಅವ್ರಿಗೆ ಪ್ರವಚನ ದಿನಗಳು ಬೇರೆ ಬೇರೆ ವಿಷಯಗಳು ಹಿಂಗೆ ಅದ್ರ ಕಾರ್ಯಕ್ರಮ